ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಪಪಾಯ ಹಣ್ಣನ್ನು ನಾವು ಫೇಶಿಯಲ್ಗೆ ಮತ್ತು ಫೇಸ್ ಪ್ಯಾಕ್ ಹಾಕೋದಕ್ಕೆ ಮತ್ತು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಎಷ್ಟು ಅದಾವೋ ಅದರ ಎಲೆಯಲ್ಲೂ ಅಷ್ಟೇ ಹೆಲ್ತ್ ಬೆನಿಫಿಟ್ಸು ಅದಾವು. ಹಂಗೆ ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೂ ಈ ಎಲೆ ಭಾಳನ ಒಳ್ಳೆಯದು. ಇದಕ್ಕೆ ನಾನು ಒಂದೇ ಇಲ್ಲಿ ಪಪಾಯ ಎಲೆ ತೊಗೊಂಡಿದ್ದೀನಿ. ನಾನು ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಜೇನುತುಪ್ಪ, ಹಾಗೆ 2 ಸ್ಪೂನಷ್ಟು ಮೊಸರು ಹಾಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಹಾಕೊಂಡಿದ್ದೀನಿ. ಲಿಂಬೆಹಣ್ಣಿನ ರಸನ ನೀವು ಮುಖ ಉರಿತೈತಿ ಅಂತ ಅನ್ನೋರು ಅದನ್ನ ಲಿಂಬೆಹಣ್ಣಿನ ರಸನ ಸ್ಕಿಪ್ ಮಾಡಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಇಲ್ಲಿ ಹಾಕೊಂಡ್ರು ಸಾಕು. ನೀವು ಲಿಂಬೆಹಣ್ಣು ಹಾಕಿದರೂ ಏನೂ ಆಗಂಗಿಲ್ಲ ಅನ್ನೋರು ಒಂದು ಅರ್ಧ ಸ್ಪೂನಷ್ಟು ಲಿಂಬೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ನಾವೆಲ್ಲ ಕಡೆ ನಾವು ಅಪ್ಲೈ ಮಾಡಿಕೊಂಡು ಕುತ್ತಿಗೆಗೂ ನಾವು ಇಲ್ಲಿ ಹಚ್ಚಬೇಕಾಗತ್ತೆ. ಕುತ್ತಿಗೆನೂ ನಾವು ಇಲ್ಲಿ ಮರೆಯೋ ಹಾಗಿಲ್ಲ. ಕುತ್ತಿಗೆಗೂ ನಾವು ಹಚ್ಚಿ ಚೆನ್ನಾಗಿದ್ದನ್ನ ಸೆಮಿ ಡ್ರೈ ಆಗೋವರೆಗೂ ನಾನು ಇಲ್ಲಿ ಬಿಟ್ಟಿದ್ದೀನಿ. ಸೆಮಿ ಡ್ರೈ ಆದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಸಾವಕಾಶವಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ತಾ ನಾವು ಈ ಒಂದು ಪ್ಯಾಕನ್ನು ತೆಗಿಬೇಕಾಗತ್ತೆ. ತೆಗೆದಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುವಂಥ ಸ್ಕಿನ್ ಗ್ಲೋಯಿಂಗ್ ಆಗಿ ಮತ್ತು ಬ್ರೈಟ್ ಆಗಿ ಮತ್ತು ಶೈನ್ ಆಗಿ ನಮ್ಮ ಸ್ಕಿನ್ ಕಾಣಿಸ್ತೈತಿ ಅಂತ ಹೇಳಂದು ಮುಖಾನ ನಾವು ತೋರಿಸ್ತಿದ್ದೀನಿ. ಇಷ್ಟಲ್ಲಿ ನೀವು ನನ್ನ ಸ್ಕಿನ್ನನ್ನು ನೋಡ್ಬೋದು. ಈ ಒಂದು ಫೇಸ್ ಪ್ಯಾಕನ್ನು ನೀವು ಮನೇಲಿ ಟ್ರೈ ಮಾಡಿ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಒಂದು ಬ್ರೈಟ್ನಿಂಗ್ ಸ್ಕಿನ್ನನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್.